ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಮಂಥನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಮಂಥನದ ವಿಷಯ ನಮ್ಮ ಸಮಾಜದ ಬೆಳವಣಿಗೆ. ಈ ವಿಷಯವನ್ನು ಮಾತಾಡೋಕ್ಕೆ ನಮ್ಮ ಜೊತೆ ಬಂದಿರೋ ಗೆಸ್ಟ್ ಇವರು ಕಳೆದ 50 ವರ್ಷಗಳಿಂದ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡು ಬಂದಿದ್ದಾರೆ. ಇವರು ಅಜಾತ ಶತ್ರುವೂ ಹೌದು. ರಾಜಕೀಯವಲ್ಲದೆ ಇನ್ನು ಹಲವಾರು ಕ್ಷೇತ್ರದಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಅಸಗೋಡು ಜಯಸಿಂಹ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ ಸರ್. ಸರ್, ಈಗ ಮೊದಲನೇದಾಗಿ ನೀವು ಹಲವಾರು ಕೆಲಸಗಳನ್ನ ಮಾಡಿದ್ದೀರಾ, ತುಂಬ ಅಭಿವೃದ್ಧಿಯನ್ನು ಮಾಡಿದ್ದೀರಾ. ಇದೆಲ್ಲದಕ್ಕೂ ನಾವು ಫಸ್ಟು ಶುರು ಮಾಡಬೇಕು ಅಂದರೆ ನಿಮ್ಮ ಬಾಲ್ಯ ಹೇಗಿತ್ತು, ನೀವು ಏನು ಓದಿದ್ದೀರಾ, ಮತ್ತು ಹೇಗೆ ಈ ಒಂದು ಇಷ್ಟೊಂದು ಬೆಳವಣಿಗೆ ಆಗೋಕ್ಕೆ ಯಾರು ನಿಮ್ಮ ಪ್ರೇರಣೆ ಅಂತ ಹೇಳ್ತೀರಾ? ನಮ್ಮ ತಂದೆ ತಾಯಿನೇ ಪ್ರೇರಣೆ. ಯಾಕಂದರೆ ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ರಾಜಕೀಯ ಜೀವನದಲ್ಲಿ ಬಂದಿದ್ದಂಥವ್ರು. ಹಾಗಾಗಿ ನಮ್ಮ ತಂದೆಯವರ ಬದುಕಿನಲ್ಲಿ ನಾನು ಜೊತೆಗಿದ್ದರಿಂದ ನನಗೆ ರಾಜಕೀಯದ ಒಂದು ನಂಟು ಬಂತು. ಮತ್ತು ಹಾಗಾಗಿ ನಾನು ಮುಂಚೆಯಿಂದಲೂ ನಾವು ಎಲ್ಲ ವರ್ಗದವ್ರ ಜೊತೆಗೆ ಬೆರೆತು ಭಾಳ ಹೋರಾಟ ಮಾಡ್ಕೊಂಡು ಬೆಳೆದಿರೋದರಿಂದ ಈ ಮಟ್ಟಕ್ಕೆ ನಾವು ಬರೋದಕ್ಕೆ ಅವಕಾಶ ಆಯಿತು. ಸರ್, ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ದೀರಾ ನೀವು. ನಿಮ್ಮ ಈ ಮುಖ್ಯ ಗುರಿ ಏನು ಸರ್ ಇವಾಗ? ಅಲ್ಲ, ಇದು ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಒಂದು ಬ್ರಾಹ್ಮಣ ಸಮಾಜಕ್ಕೆ ಒಂದು ಅಭಿವೃದ್ಧಿ ಬೋರ್ಡ್ ಕೊಟ್ಟಿದ್ದಾರೆ. ಅದು ಕೊಟ್ಟಿರ್ತಕ್ಕಂಥದ್ದು ಏನಂತಂದರೆ, ನಮಗೆ ಪ್ರತಿ ವರ್ಷವೂ ಹೋದ ವರ್ಷವೂ 10 ಕೋಟಿ ಕೊಟ್ಟರು, ಈ ಸಲವೂ 10 ಕೋಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಈ 60ರಿಂದ 70% ನಾನು ಫೀ ಸ್ಟ್ರಕ್ಚರು ಸಾಂದೀಪಿನಿ. ಅಂದರೆ ಯಾರು ಇದರ ಮಾನದಂಡ ಏನಂದರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಯಾರು 8 ಲಕ್ಷದ ಆದಾಯಕ್ಕಿಂತ ಕಡಿಮೆ ಇದ್ದು, ಯಾರು 9 ಚದರದ ಅಡಿ ಮನೆ ಅದರ ಮೇಲೆ ಇರಬಾರ್ದು, ಮತ್ತು 5 ಎಕರೆ ಡ್ರೈ ಲ್ಯಾಂಡ್ ಮೇಲೆ ಇರಬಾರ್ದು ಅನ್ನೋ ಒಂದು ಮಾನದಂಡ ಇದೆ. ಸೊ ಎಲ್ಲರಿಗೂ ಯಾರು ಇದಕ್ಕೆ ಒಳಪಡ್ತಾರೆ ಅವರೆಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ತಾರೆ. ತೊಗೊಂಡು ಏನು ಮಾಡ್ತಾರೆ ಅಂತಂದರೆ, ವೆಬ್ಸೈಟ್ಗೆ ಹೋಗ್ತಾರೆ, ಬ್ರಾಹ್ಮಣ ಡೆವಲಪ್ಮೆಂಟ್ ಬೋರ್ಡ್ ಇದಕ್ಕೆ ಹೋದಾಗ ಅವರು ಅದರಲ್ಲಿ ಅಪ್ಲೈ ಮಾಡ್ತಾರೆ. ಅಂದರೆ PUCಯಿಂದ ಹಿಡಿದು ಹೈಯರ್ ಎಜುಕೇಷನ್ ತನಕ ನಾವು 2/3 ಆಫ್ ದಿ ಗೌರ್ಮೆಂಟ್ ಫೀಸ್ನ ನಾವು ಕೊಡ್ತೀವಿ. 2/3 ಪ್ರೈವೇಟ್ ನೀವು ಸೇರಿದರೆ ಕೊಡಲ್ಲ. ಸರ್ಕಾರದ ಸೀಟ್ ತೊಗೊಂಡಿರ್ಬೇಕು. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿದ್ರೂ ಸೀಟ್ ವಾಸ್ ಅಲಾಟೆಡ್ ಬೈ ದಿ ಗೌರ್ಮೆಂಟ್ ಕೋಟ. ಸೊ ಅಂಥವ್ರಿಗೆ 2/3 ಆಫ್ ದಿ ಇದು ಕೊಡ್ತೀವಿ. ಸುಮಾರು 6ರಿಂದ 7 ಕೋಟಿ ರೂಪಾಯಿ ನಾವು ಫೀಸ್ ಸ್ಟ್ರಕ್ಚರಿಗೆ ಕೊಟ್ಬಿಡ್ತೀವಿ. ಮತ್ತು ಇನ್ನು ಉಳಿಕೆಯಾದೊಂದು ಹಣನ ನಾವು ಈ ಸ್ವಾವಲಂಬಿ ಅಂದರೆ ಸ್ಟಾರ್ಟಪ್ ಅಂತ ನಾವೇನು ಹೇಳ್ತೀವಿ, ನಮ್ಮಲ್ಲಿ 50,000 ಇರ್ಬೋದು, 1 ಲಕ್ಷ ತೊಗೋಬೋದು, 5 ಲಕ್ಷದ ತನಕ ತೊಗೋಬೋದು. ಅವರು ಅಂದರೆ ನಾನು ಕೊಡಲ್ಲ ಸಾಲ, ಅವರು ಬ್ಯಾಂಕ್ನಲ್ಲಿ ಅಪ್ರೋಚ್ ಮಾಡಿ ಎಕನಾಮಿಕಲಿ ಈ ಸರ್ಟಿಫಿಕೇಟ್ ಮಾನದಂಡದ ಮೇಲೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು. ಸ್ಯಾಂಕ್ಷನ್ ಆಗಿದೆ ಅಂತಂದರೆ ನಾನು 20% ಸಬ್ಸಿಡಿ ಕೊಡ್ತೀನಿ. ಅಂದರೆ 1 ಲಕ್ಷ ರೂಪಾಯಿ ತೊಗೊಂಡ್ರೆ 20,000, 5 ಲಕ್ಷ ತೊಗೊಂಡ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತು ಬ್ರಾಹ್ಮಣರು ನಾವೊಂದು ಮಧ್ಯಮ ಭಾಳ ಅವ್ರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅಂದರೆ, ಒಂದು ಚಟ್ನಿ ಪುಡಿ, ಹಪ್ಪಳದ್ದು, ಮತ್ತೊಂದು ಏನು ಸ್ಮಾಲ್ ಸ್ಟಾರ್ಟಪ್ ಮಾಡಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಇದೆ. ಮತ್ತು ಈ ಸಲ ಆ್ಯಕ್ಚುಲಿ ಸಿದ್ದರಾಮಯ್ಯನವ್ರಿಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಒಂದು 50 ಕೋಟಿ ರೂಪಾಯಿ ಈ ಸಲ ಕೊಡಬೇಕು ಅಂತಲೂ ಕೇಳಿದ್ದಾರೆ. ಇದು ಕೂಡ 2018ರಲ್ಲಿ ನಮ್ಮ ಇವರು ಯಾರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು, ಅಂದರೆ ಕಾಂಗ್ರೆಸ್ಸಿನ ಸಪೋರ್ಟಿಂದ ಇದ್ದರು. ಆ ಸಂದರ್ಭದಲ್ಲಿ ಈ ಬೋರ್ಡ್ ರಚನೆ ಆಗಿದ್ದು. ಆವಾಗ ಸುಮಾರು 50 ಕೋಟಿ ರೂಪಾಯಿ ಬಡ್ಜೆಟ್ನಲ್ಲಿ ಪ್ರಾವಿಷನ್ ಮಾಡಿದರು. ಬಟ್ ಮೊದಲು 25 ಕೋಟಿ ಬಿಡುಗಡೆ ಮಾಡಿದರು. ಬಿಡುಗಡೆ ಮಾಡಿದ ತಕ್ಷಣ ದೇಶಪಾಂಡೆ ಅವರು ಮತ್ತು ದಿನೇಶ್ ಅವರು ಕೂತು ಇದನ್ನು ಎಲೆಕ್ಷನ್ ಹತ್ತಿರ ಬಂತು, ಕೋಡ್ ಆಫ್ ಕಂಡಕ್ಟ್ ಬಂದರೆ ತೊಂದರೆ ಆಗುತ್ತೆ ಅಂತ ಇಮ್ಮಿಡಿಯೇಟಾಗಿ ಅಕೌಂಟ್ಸ್ಗೆ ಹಾಕಿ ಆ ಹಣನೇ ಆ ವರ್ಷ 25 ಕೋಟಿ ಕೊಟ್ಟಿದ್ದೆ. ನೆಕ್ಸ್ಟು ಸರ್ಕಾರ ಬದಲಾವಣೆ ಆಯಿತು. ಬದಲಾವಣೆ ಅಂದರೆ ಯಡಿಯೂರಪ್ಪನವ್ರು ಬಂದರು, ಇದು ಸರ್ಕಾರ ಬದಲಾವಣೆ ಆಯಿತು ಅಷ್ಟೇ. ಆದಾಗ ಬಟ್ ಏನು
ಕಾಂಗ್ರೆಸ್ಸು ಮತ್ತು ಕೊಯ್ಲೇಷನ್ ಗೌರ್ಮೆಂಟ್ನಲ್ಲಿ ಏನು ಒಂದು ಸಹಾಯ ಮಾಡಿದ್ರಲ್ಲ ಆ ಸಹಾಯ ಹಸ್ತ ಚಾಚಲಿಲ್ಲ ಇವರು ಯಾರು ಬಿ ಜೆ ಪಿನವರು. ಮೊದಲನೇ ವರ್ಷ 3 ಕೋಟಿ ಕೊಟ್ಟರು. ಎರಡನೇ ವರ್ಷ ನಮ್ಮ ಸಮ್ಮೇಳನ ಆಯಿತು ಕುಂದಾಪುರದಲ್ಲಿ. ಯಡಿಯೂರಪ್ಪನವರು ಓಪನ್ ಆಗಿ ಹೇಳಿದ್ರು, ಇಲ್ಲ ಇದು ಬಿಲ್ಡಿಂಗ್ ಕಟ್ಟೋದಕ್ಕೆ ಒಂದು 5 ಕೋಟಿ ಕೊಡ್ತೀವಿ ಅಂತ ಬಡ್ಜೆಟ್ನಲ್ಲಿ ತೋರಿಸಿದ್ರು. ಹಣ ರಿಲೀಸ್ ಮಾಡಲಿಲ್ಲ. ಆಮೇಲೆ 3ನೇ ವರ್ಷ 3.25 ಕೋಟಿ ಕೊಟ್ಟರು. ಮತ್ತು 4ನೇ ವರ್ಷ ಕೊನೆಗೆ ಅಂದರೆ ಅವು ಮತ್ತೆ ಬದಲಾವಣೆ ಆಯಿತು. ಯಡಿಯೂರಪ್ಪನವ್ರು ಹೋದರು, ನಮ್ಮ ಬೊಮ್ಮಾಯಿ ಅವರು ಬಂದರು. ಅವರೂ ಲೇಟ್ ಮಾಡಿ ಕೊನೆಗೆ ಒಂದು 9.25 ಕೋಟಿ ಏನೋ ಕೊಟ್ಟರು. ಎಲ್ಲೋ ಒಂದು ಕಡೆಗೆ ಅವರು ಸಹ ನಮ್ಮ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿಲ್ಲ. ಬಟ್ ಈಗ ಮೊನ್ನೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು. ಸಿದ್ದರಾಮಯ್ಯ ಇಸ್ ಎ ಲಾರ್ಜ್ ಹಾರ್ಟೆಡ್ ಮ್ಯಾನ್. ಯಾವಾಗಲೂ ಎಲ್ಲ ಸಮಾಜವನ್ನು ನೋಡ್ತಕ್ಕಂಥ ಒಂದು ವಿಶಾಲವಾದ ಮನೋಭಾವನೆ ಇಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ನಮಗೆ 10 ಕೋಟಿ ಹೋದ ವರ್ಷನೂ ಕೊಟ್ಟರು, ಈ ಸಲನೂ 10 ಕೋಟಿ ಅಂದರೆ ಈಗ 5 ಕೋಟಿ ಮೊನ್ನೆ ರಿಲೀಸ್ ಮಾಡಿದರು. ಎಸ್. ಸೊ ಅದರಿಂದ ಮತ್ತು ಈ ಸಲ 50 ಕೋಟಿ ಕೊಡಬೇಕು ಅಂತಂದು ದಿನೇಶ್ ಗುಂಡೂರಾಯರು ಮತ್ತು ದೇಶಪಾಂಡೆ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹೆಚ್ಚಿನ ಒಂದು ಸಹಾಯ ಹಸ್ತ ಈ ಸಲ ಮುಖ್ಯಮಂತ್ರಿಗಳು ಕೊಡ್ತಾರೆ ಅನ್ನತಕ್ಕಂಥದ್ದು, ಯಾಕಂದ್ರೆ ನನಗೂ ನಂಬಿಕೆ ಇದೆ. ಯಾಕಂದರೆ ನಾವೆಲ್ಲ ಭಾಳ ಪಕ್ಷದಲ್ಲಿ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮಲ್ಲಿ ಭಾಳ ತುಂಬ ಕಳಕಳಿ ಇದೆ, ಈ ಸಮಾಜಕ್ಕೊಂದು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು. ಎಸ್ ಸರ್, ಈಗ ಮಹಿಳೆಯರಿಗೆ ಅಂತ ಏನಾದರೂ ವಿಶೇಷವಾದ ಸ್ಕೀಮ್ಗಳಿದೆಯಾ ಸರ್? ಅಲ್ಲ, ಮಹಿಳೆಯರಿಗೆ ಅಂತಂತಂದರೆ ಈಗ ಸ್ಟಾರ್ಟಪ್ ಅನ್ನೋದು ಸ್ವಾವಲಂಬಿ ಅನ್ನೋದ್ರೆ ಅದನ್ನು ಅವ್ರು ಉಪಯೋಗಿಸ್ಕೋಬೋದು. ಇದರಲ್ಲಿ ಮಹಿಳೆಯರು ಇರುವಂತೇನೇನಿಲ್ಲ, ಆದರೂ ಮಹಿಳೆಯರಿಗೆ ಹೆಚ್ಚಿನ ಒಂದು ಅವಕಾಶ. ಸಬ್ಸಿಡಿ ಏನಾದರೂ ಇದೆಯಾ? ಅದೇ 20% ಇದೆಯಲ್ಲ ಸಬ್ಸಿಡಿ. ಜನರಲ್ ಅವರು ಅಂದರೆ ಪುರುಷರಿಗಾದರೆ ಬೇರೆ, ಮಹಿಳೆಯರಿಗಾದರೆ ಬೇರೆ ಇದೆ, ಎಲ್ರಿಗೂ ಸಮ. ಎಲ್ಲರಿಗೂ ಒಂದೇ ಸರ್. ಈಗ ಏನು ಉದ್ಯಮ ಮಾಡ್ತಾರೆ ಅವರು ಬೆಂಗಳೂರು ನಗರ ಬಿಟ್ಟು ಬೇರೆ ಕಡೆ ಇರೋರು, ಅವರು ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗಿದ್ದರೂ ನಡೀತದೆ, ಎಲ್ರಿಗೂ ಆಗತ್ತೆ. ಸರ್, ಈಗ ಎಜುಕೇಷನ್ ವಿಚಾರದಲ್ಲಿ ಬಂದಾಗ ನೀವು ಎಷ್ಟೊಂದು ಇನ್ಫಾರ್ಮೇಷನ್ಸ್ ಕೊಟ್ರಿ. ಈಗ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಸಿಗಬೇಕು ಅಂದಾಗ ಅವರು ಬೋರ್ಡ್ಗೆ ಬಂದರೆ ಆಗುತ್ತಾ? ಹಾಗೆ ಅಲ್ಲ, ನಾನು ಆದಷ್ಟು ಯಾರನ್ನು ಬೋರ್ಡಿಗೆ, ಯಾಕಂತಂದರೆ ನಮಗೆ ಯಾಕೆ ಇವರು ಯಾರು ಅದನ್ನು ಸಹಾಯ ಹಸ್ತಕ್ಕೆ ಬಡವರು, ಕರೆಕ್ಟ್, ಬಡವರು 10 ರೂಪಾಯಿ ಖರ್ಚಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ನನಗೆ ಯಾರಾದರೂ ಒಂದು ಫೋನ್ ಮಾಡಿದರೆ ನನ್ನ ನಂಬರ್ ನೋಟ್ ಮಾಡ್ಕೊಂಡು ಇಮ್ಮಿಡಿಯೇಟಾಗಿ ನಾನು ಆಫೀಸಿಗೆ ತಿಳಿಸ್ತೀನಿ. ಅವರು ನಮ್ಮ ಆಫೀಸಿಂದ ಫೋನ್ ಹೋಗುತ್ತೆ, ಏನಮ್ಮ ನಿಮ್ಮ ಚೇರ್ಮನಿಗೆ ಫೋನ್ ಮಾಡಿದ್ರಿ, ನಿಮ್ಗೆ ಏನಾಗಬೇಕು ಅಂತ. ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಏನು ಅವಕಾಶನ ನೀವು ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ಭಾಳ ತಿಳುವಳಿಕೆ ಹೇಳ್ತೀವಿ. ಸೊ ದೇ ಆರ್ ಹ್ಯಾಪಿ. ಬಟ್ ನಾನು ಯಾರನ್ನು ಕೂಡ ಆಫೀಸಿಗೆ ಬರದಲ್ಲೇ ಅವ್ರವ್ರ ಎಲ್ಲಿರ್ತಾರೋ ಅಲ್ಲಿಗೆ ಈ ಸರ್ಕಾರದ ಒಂದು ಕಾರ್ಯಕ್ರಮ ತಲುಪಿಸುವಂಥ ಒಂದು ಕೆಲಸವನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಈಗೆಲ್ಲ ಭಾಳ ಇದರಲ್ಲಿ ಏನು ಒಂದು ನಯಾ ಪೈಸೆ ಕೂಡ ಯಾವ ಕಡೆ ಆ ಕಡೆ ಈ ಕಡೆ ಹೋಗೋದಂಗೆ ಕರೆಕ್ಟಾಗಿ ವ್ಯಯ ಆಗುತ್ತೆ. ಯಾಕಂದರೆ ಇದು ಟ್ರೆಜರಿಯಿಂದನೇ ಹಣ ಬಿಡುಗಡೆ ಆಗೋದು, ಡೈರೆಕ್ಟ್ ಅಕೌಂಟ್ಗೆ ಹೋಗುತ್ತೆ. ಮಧ್ಯೆ ಯಾರ ಕೈಲಿ ಹೋಗೋಲ್ಲ, ಅಥವಾ ಚೆಕ್ ಹೋಗೋದು ಮತ್ತೊಂದು ಏನಿಲ್ಲ. ಆದ್ದರಿಂದ ಇದು ವೆರಿ ಟ್ರಾನ್ಸ್ಪರೆಂಟ್ ವೇನಲ್ಲಿ. ಸರ್, ಪುರೋಹಿತ ವರ್ಗದವ್ರಿಗೆ ಏನಾದರೂ ಒಂದು ಅಲ್ಲ, ನಾನು ಹೇಳಿದ್ನಲ್ಲ, ಪುರೋಹಿತರ ವರ್ಗ ಅಂದರೆ ಯಾರು ಬಡವರು, ಮಿಡಿಯಮ್, ಅವ್ರು ಇದನ್ನು ನಾನು ಹೇಳಿದ್ನಲ್ಲ, ಈ ಸ್ಟಾರ್ಟಪ್ ಅನ್ನೋದಕ್ಕಂಥದ್ದು ಅದೇನೇ. ಅವ್ರು ಅವರ 5 ಲಕ್ಷ ತನಕ ಅವ್ರು ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡು ಏನಾದರೂ ಉದ್ದಿಮೆ ಮಾಡ್ಬೋದು. ಸರ್, ಈಗ ಉದ್ಯಮ ಮಾಡೋದಕ್ಕೆ ಗೊತ್ತಿಲ್ಲ, ನಾನೇನೋ ಶುರು ಮಾಡಬೇಕು ಅಂದರೆ ಯಾವ್ದಾನ ಟ್ರೈನಿಂಗ್ ಇದೆಯಾ ಸರ್? ಇಲ್ಲ, ಬಟ್ ವಿಲ್ ಗೈಡ್ ದೆಮ್. ಯು ವಿಲ್ ಗೈಡ್ ದೆಮ್? ಓ ಎಸ್. ಯಾಕೆಂದರೆ ನಮ್ಮಲ್ಲಿ ಅನೇಕ ಜನ ನಮ್ಮ ಬ್ರಾಹ್ಮಣರು ಭಾಳ ಒಳ್ಳೊಳ್ಳೆ ಉದ್ಯಮಿಗಳಿದ್ದಾರೆ. ಪಾಪ ಎಲ್ಲರೂ ನಾವೇನೋ ಹೇಳಿದರೆ ಸಹಾಯ ಹಸ್ತ ಮಾಡ್ತಾರೆ, ತೊಂದರೆ ಇಲ್ಲ. ಸರ್, ಇದು ನಮ್ಮ ಕರ್ನಾಟಕದ ಇದಕ್ಕೆ ಬ್ರಾಹ್ಮಣ ಮಂಡಳಿಗೆ ನೀವು ಅಧ್ಯಕ್ಷರಿದ್ದೀರಾ. ಈಗ ಅಖಿಲ ಭಾರತದಿಂದ ಏನಾದರೂ ಒಂದು ಆ ಥರದ್ದು ಒಂದು ಮಂಡಳಿ ಇದೆಯಾ, ಅಥವಾ ಅದರಿಂದ ಏನಾದರೂ ಸಹಾಯ ಇದೆಯಾ? ಆಯ್ತು, ಆ ಥರ ಇದೇನಿಲ್ಲ, ಕರ್ನಾಟಕ ಸರ್ಕಾರದ ಒಂದು ಸಹಾಯ. ಬಟ್ ಇವೆಲ್ಲ ಈಗ ಬೇರೆ ರಾಜ್ಯಗಳಲ್ಲೆಲ್ಲ ಮಾಡಿದ್ರು ಮುಂಚೆ, ಅದಕ್ಕೆ ನಮ್ಮದು ಮಾಡಿ ಅಂತ ಹೇಳಿದ್ದಕ್ಕೆ ಪಾಪ ನಮ್ಮ ಸರ್ಕಾರದವ್ರು ಮಾಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ನೀವು ಇಷ್ಟೊಂದು ಹೇಳಿದ್ರಿ ಈ ಥರ ಎಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಮುಂದೆ ಏನಾದರೂ ಯೋಜನೆಗಳಿದೆಯಾ ಸರ್ ಇದಕ್ಕೆ? ಅಲ್ಲ, ಇನ್ನು ಕೆಲವು ಈ ಸಲ ಇದು ಭಾಳ ಲಿಮಿಟೆಡ್ ಇದೆ, ಹಣನೂ 10 ಕೋಟಿ ಇದೆ. ಇನ್ನು ಹೆಚ್ಚಿನ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದು ಕೆಲವೊಂದು ಸ್ಕೀಮ್ಗಳನ್ನ ಸೇರಿಸ್ಬೇಕು ಅಂತಿದ್ದೀವಿ. ಸೇರಿಸಿದ್ರೆ ದುಡ್ಡು ಬೇಕು. ಸೊ ಅದರಿಂದ ನಮ್ಮ
ಏನು ನಮ್ಮ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರಿದ್ದಾರೆ. ಈ ಸಲ ನಮ್ಮ ರಾಜ್ಯ ಮಟ್ಟದ ಬ್ರಾಹ್ಮಣರ ಸಮ್ಮೇಳನಕ್ಕೆ ಬರೋರಿದ್ದಾರೆ. ಆವಾಗ ಕೂಡ ನಾವೊಂದು ವಿಲ್ ಆಲ್ ಅಪೀಲ್, ಬಟ್ ಡೆಫಿನೆಟ್ಲಿ ವಿಲ್ ಸಕ್ಸೀಡ್ ಟು ಗೆಟ್ ಮೋರ್ ಮನಿ ಬಿಕಾಸ್ ಈಸ್ ಅ ಲಾರ್ಜ್ ಹಾರ್ಟೆಡ್ ಮ್ಯಾನ್. ಈ ಲವ್ಸ್ ಎವರಿ ಕಮ್ಯುನಿಟಿ. ಅದರಿಂದ ಏನು ತೊಂದರೆ ಇಲ್ಲ. ಓಕೆ ಸರ್, ಇವಾಗ ಈ ಮಂಡಳಿ ಅನ್ನೋದು ಒಂದು ಗೌರ್ಮೆಂಟ್ ಬಾಡಿ ಹೌದಲ್ವಾ? ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು. ತುಂಬ ಜನಕ್ಕೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಸಹ ಇಲ್ಲ. ಅಲ್ಲ, ಇಲ್ಲ ಅಂತ ನೀವು ಹೇಳ್ತೀರಿ, ಯಾಕಂದ್ರೆ ನನಗೆ ಅಪ್ಲಿಕೇಶನ್ಗಳು ಬರ್ತಾವಲ್ಲ. ಹೌದು, ಎಲ್ಲ ತೊಂದರೆ. ಮತ್ತು ಎವ್ರಿಬಡಿ ಇಸ್ ಇಂಟೆಲಿಜೆಂಟ್. ಸುಮ್ಮನೆ ಯಾಕೆ ಹೇಳ್ತಾರೆ ಅಂದರೆ ಅದು ಲೋಕಾರೂಢಿ ಇರುತ್ತೆ. ಇಷ್ಟೊಂದು ಬೋರ್ಡ್ ಅಂತ ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತದೆ. ಡೆಫಿನೆಟ್ಲಿ. ಮತ್ತು ಎಲ್ಲ ಜಿಲ್ಲೆಗೂ ಇವಾಗ ಉದಾಹರಣೆ, ನಾನು ಒಬ್ಬನೇ ಅಲ್ಲ, ಇವಾಗ ಅಧ್ಯಕ್ಷರು ರಾಜ್ಯ ಮಟ್ಟದ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತ ಅಶೋಕ್ ಅರ್ನಳ್ಳಿ ಇಡೀ ರಾಜ್ಯ ತಿರುಗಿದಾರಲ್ಲ. ಹೌದು. ಅವಾಗೆಲ್ಲ ಕೇಳಿದಾಗ ನಮ್ಗೆ ಏನಾರು ಸಹಾಯ ಅಂದ್ರೆ, ನೋಡಪ್ಪ ನಾನು ಸಹಾಯ ಮಾಡೋಕ್ಕಾಗಲ್ಲ, ನಾನು ಒಂದು ಆರ್ಗನೈಸ್ ಮಾಡ್ತೀನಿ, ನಿಮಗೆ ಗೈಡ್ ಮಾಡ್ತೀನಿ, ಇದು ಬೋರ್ಡ್ ಇದೆ, ನೀವು ಬೋರ್ಡ್ಗೆ ಹೋಗ್ರಿ ಅಂತಂದು ನನ್ನ ಪರವಾಗಿ ಅವರು ಕೂಡ ಬೋರ್ಡ್ ಬಗ್ಗೆ ತಿಳುವಳಿಕೆ ಸಮಾಜ ಇದ್ದಾರೆ. ಹೌದು ಹೌದು ಸರ್. ಮತ್ತು ಇನ್ನು ಸ್ಟೂಡೆಂಟ್ಸ್ಗೆ ಏನಾದರೂ ಎಜುಕೇಷನ್ಗೆ ಲೋನ್ ಏನಾದರೂ ಸಿಗುತ್ತೆ? ಅಲ್ಲ, ಲೋನ್ ಅವಕಾಶ ಇಲ್ಲ. ಅದು ನೀವೇನಿದ್ರು ಇವರು ಲೋನ್ ಯಾರಿಗೆ ಕೊಡ್ತಾರೆ? ಹೈಯರ್ ಎಜುಕೇಷನ್ ಹೋಗೋಂಥವ್ರಿಗೆ, ದೋಸ್ ಆರ್ ವೆರಿ ರ್ಯಾಂಕ್ ಹೋಲ್ಡರ್ಸ್ ಅಂಥವ್ರಿಗೆ. ಅದು ಬ್ಯಾಂಕ್ನಲ್ಲಿ ಯಾವಾಗಲೂ ಅವಕಾಶ ಇದ್ದೇ ಇದೆಯಲ್ಲ, ಅದು ಮುಂಚೆಯಿಂದಲೂ ಇದೆ. ಅದೇನು ಬ್ರಾಹ್ಮಣರಿಗೆ ಅಂತಲ್ಲ, ಎಲ್ಲರಿಗೂ ಕೊಡ್ತಾರೆ ಅದನ್ನು. ಅದರಲ್ಲಿ ಅಲ್ಲ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬೋರ್ಡಿಂದ ಆ ಅವಕಾಶ ಇಲ್ಲ. ಇವೆಲ್ಲ ಮುಂದೆ ನಾವು ಮುಖ್ಯಮಂತ್ರಿಗಳಿಗೆ ಅಪೀಲ್ ಮಾಡ್ಕೊಂಡು ಒಂದು ಇನ್ನೂ ಹೆಚ್ಚಿನ ಸಹಾಯ, ಅಟ್ಲೀಸ್ಟ್ ಇವಾಗ ಇದು ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಅಟ್ಲೀಸ್ಟ್ ಇಂಥ ವ್ಯವಸ್ಥೆನಲ್ಲೂ ಕೂಡ ಬ್ರಾಹ್ಮಣರು ಸಮಾಜಕ್ಕೂ ಕೂಡ ಒಂದು ಬೋರ್ಡ್ ಅಂತ ಕೊಟ್ಟು ಅವ್ರನ್ನೂ ಕೂಡ ತಮ್ಮ ಇದು ಸಹಾಯ ಮಾಡುವಂಥ ಮನೋಭಾವನೆ ಇದೆಯಲ್ಲ, ನಾವು ಮುಖ್ಯಮಂತ್ರಿಗಳಿಗೆ ಅಭಿನಂದಿಸಬೇಕು. ಖಂಡಿತ ಸರ್. ನಾವು ಈ ವಾಹಿನಿ ಮೂಲಕ ಅವ್ರಿಗೆ ಖಂಡಿತ ಧನ್ಯವಾದನ ತಿಳಿಸ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಿಗೆ. ಸರ್, ಮತ್ತು ಈ ಹಾಸ್ಟೆಲ್ ಫೆಸಿಲಿಟೀಸ್ ಏನಾದರೂ ಅದಕ್ಕೇನಾದರೂ? ಅಲ್ಲ, ಹಾಸ್ಟೆಲ್ ಫೆಸಿಲಿಟಿ ನಿಮ್ಗೆ ಗೊತ್ತೇ, ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಭಾದ ಇದ್ರದ್ದು ಸರ್ಕಾರದಿಂದ ನಾವು ಜಾಗನ ತೊಗೊಂಡು ಹಾಸ್ಟ್ಲು ಕಟ್ಟಿದ್ವಿ. ಹಾಸ್ಟ್ಲಿಗೆ ಅನುಕೂಲ ಇದೆ. ಆಮೇಲೆ ಈಗೆಲ್ಲ ಭಾಳ ಕಡಿಮೆ ಹಾಸ್ಟ್ಲಲ್ಲಿ ಇದೇನೋ ಮಕ್ಕಳು ಎಲ್ಲ ಪಿ ಜಿ ಗೀಜಿ ಅಂತಾರೆ. ಇವಾಗ ನಿಮಗೆ ಯಾರು ನಮ್ಮ ಮಕ್ಕಳು ಎಷ್ಟೋ ಜನ ಬಂದರೆ, ಈಗ ಮರಿಯಪ್ಪ ಹಾಸ್ಟ್ಲಿದೆ, ಬಬ್ಬೂರು ಕಮ್ಮೆ, ಬಡಗನಾಡು, ಹಂಗೋ ಹಿಂಗೋ ಈ ಉಪಪಂಗಡಗಳು ಹಾಸ್ಟ್ಲ್ಗಳು ಭಾಳ ಇರೋದ್ರಿಂದ ಯಾರಿಗೂ ನನಗೆ ತಿಳಿದ ಮಟ್ಟಿಗೆ ಅಂಥ ತೊಂದರೆ ಏನು ಹಾಸ್ಟ್ಲಿಗೆ ಸೇರಬೇಕು ಅನ್ನೋದು ತೊಂದರೆ ಆಗಿಲ್ಲ. ಮತ್ತು ನಮ್ಮ ಸಮಾಜದಿಂದ ನಡೆಸ್ತಕ್ಕಂಥ ಹಾಸ್ಟ್ಲು 200 ಜನ 300 ಜನ ಇರಬೇಕಲ್ಲಿ, ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಹಾಸ್ಟ್ಲು. ಸರ್, ಈಗ ಈ ಮಹಿಳಾ ಸಮಾಜ ಈ ಥರ ಇರುತ್ತೆ, ಏನೇ ಒಂದು ಕಂಪ್ಲೇಂಟ್ಸ್ ಇದ್ದರೂ ಅವರು ನೋಡ್ತಾರೆ. ಆ ಥರ ಬ್ರಾಹ್ಮಣರಿಗೆ ಏನಾದರೂ ತೊಂದರೆ ಆದರೆ ಅವ್ರು ನಿಮ್ಮನ್ನು ಅಪ್ರೋಚ್ ಆಗ್ಬೋದಾ ಬೋರ್ಡ್ಗೆ? ವೆರಿ ರೈಟ್ ಪಾಯಿಂಟ್ ಯು ಆಸ್ಕ್ಡ್ ದಟ್. ನಾನು ರಾಜಕೀಯ ಜೀವನದಲ್ಲಿ 50ನೇ ವರ್ಷ ಇದು. ಎಸ್ ಸರ್. ವಿಧಾನಸಭೆ 11. ನನಗೆ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕಿನ ನಿಕಟ ಸಂಬಂಧ ಇದೆ. ಎಸ್. ಮತ್ತು ನನ್ನ ಸಂಬಂಧ ಇವಾಗ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಜೊತೆಯವ್ರಿಗೂ ಇದೆ. ಇತರೆ ಪಕ್ಷದವ್ರು ಕೂಡ ನನ್ನ ಬಗ್ಗೆ ತುಂಬ ಗೌರವ ಪ್ರೀತಿಯಿಂದ ನೋಡ್ತಾರೆ. ನನಗೆ ನಾನೊಂದು ಒಂದು ಪಕ್ಷದಲ್ಲಿ ಭಾಳ ಅಚಲವಾಗಿ ಬೆಳೆದಿರ್ತಕ್ಕಂಥನು. ಆದರೆ ನನ್ನ ಮಾತಿಗೆ ಎಲ್ಲರೂ ಗೌರವ ಕೊಡ್ತಾರೆ. ನೀವು ಹೇಳಿದ ಈ ಬೋರ್ಡಿಂದು ನಾನು ಎಲ್ಲಿ ಹೋದರೂ ಹೇಳ್ತೀನಿ, ಬೋರ್ಡು ಸರ್ಕಾರದಿಂದ ಏನು ಕೊಡ್ತಕ್ಕಂಥ ಅನುದಾನ ಅದಕ್ಕೆ ಒಂದು ವ್ಯವಸ್ಥೆ ಇದೆ. ನನಗೇನು ಅಷ್ಟು ಹೆಚ್ಚಿಗೆ ಕೆಲಸ ಇಲ್ಲ. ನನ್ನ ಕೆಲಸ ಏನಪ್ಪ ಅಂದರೆ, ಜಯಸಿಂಹ ಬ್ರಾಹ್ಮಣ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಭಾಳ ಹಿರಿಯ ಅಂತಂದು ನನಗೆ ಕೆಲವರು ಅನೇಕ ಪರ್ಸನಲ್ ತೊಂದರೆಗಳು ಇರ್ಬೋದು, ಊರಿನಲ್ಲಿ ಜಮೀನಿಂದ ಇರ್ಬೋದು, ದೇವಸ್ಥಾನದ್ದಿರ್ಬೋದು, ಮತ್ತು ಕುಂದುಕೊರತೆಗಳಿದ್ದಾಗ ನಾನು ಇವತ್ತಲ್ಲ, ಇದು ಸುಮಾರು ಅನೇಕ ವರ್ಷಗಳಿಂದ ನಾವು ದಿವಂಗತ ಗುಂಡೂರಾಯರ ಅನುಗ್ರಹದಿಂದ ಬೆಳೆದಿರ್ತಕ್ಕಂಥ ನಾನು. ಆಮೇಲೆ ಈಗ ಅವ್ರ ಮಗ ಇದ್ದಾನೆ. ಮತ್ತು ವಿ ಶುಡ್ ಅಪ್ರಿಷಿಯೇಟ್ ಅವ್ರದ್ದು ಆರ್ ವಿ ದೇಶಪಾಂಡೆ. ನಾವು ಹೆಂಗಪ್ಪ ಅಂತಂದರೆ ಏನೇ ಬಂದರು ನಾನು ಅದಕ್ಕೊಂದು ನೋಟ್ ಮಾಡಿ, ದೇಶಪಾಂಡೆ ಅವ್ರು ಮಂತ್ರಿ ಇದ್ದಾಗಲೂ ಆದರೂ ಅಷ್ಟೇ, ಈಗ ದಿನೇಶಿದೆ ಇಮ್ಮಿಡಿಯೇಟಾಗಿ ಒಂದು ಕಾಗದ ಹಾಕೋದು, ಫೋನ್ ಮಾಡೋದು ಮಾಡಿ ಅನೇಕ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರ ಸಮಸ್ಯೆಗಳು ನಾವು ಬಗೆಹರಿಸಿದ್ವಿ. ಮತ್ತು ನಮಗೆ ಯತಿವರೆ ಎಲ್ಲ ಮಠಾಧಿಪತಿಗಳಿಗೂ ಕೂಡ ಅನುಗ್ರಹ ನನ್ನ ಮೇಲೆ ತುಂಬ ಇದೆ. ಯಾಕಂದರೆ ನಾನು ಭಾಳ ವರ್ಷದ ಇದ್ದೀನಿ, ಎಲ್ಲ ಸಂದರ್ಭದಲ್ಲಿ ಭೇಟಿ ಆಗ್ತಿದ್ದೆ. ಮತ್ತು ನಾನು ಯಾವುದು ಕಾಲಿನಲ್ಲಿ ತೋರಿಸಿದರೆ ಕೈನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಮನೋಭಾವನೆ ಇರೋದ್ರಿಂದ ಇದು ಹೆಚ್ಚಿನ ಕೆಲಸ. ಇದು ಒಂದು ಡೆಸಿಗ್ನೇಟೆಡ್ ಬ್ರಾಹ್ಮಣ ಡೆವಲಪ್ಮೆಂಟ್ ಬೋರ್ಡ್ ಅಂತಂದು ನನಗೊಂದು ಗೌರವ ಇದೆ. ಎಲ್ಲೋದ್ರು ಅಧಿಕಾರಿಗಳು ಇರ್ಬೋದು. ಯಾಕಂದರೆ ಹಾಗಾಗಿ
ನನಗೆ ಭಾಳ ಜನದ ಕುಂದುಕೊರತೆಗಳನ್ನ ನಾನು ಬಗೆಹರಿಸಿದ್ದೀನಿ. ಈಗಲೂ ನನಗೆ ಅದೇ ಹೆಚ್ಚಿನ ಕೆಲಸ, ಇದು ಬೋರ್ಡ್ಗಿನ ಜಾಸ್ತಿ. ಸರ್, ನೀವು ರಾಜಕೀಯದಲ್ಲಿ ತುಂಬ ಹಿರಿಯರು ಮತ್ತು ತುಂಬ ಕೆಲಸಗಳನ್ನ ಮಾಡಿದ್ದೀರಾ. ಇಷ್ಟು ಕೆಲಸಗಳಲ್ಲಿ ಮತ್ತು ಇವಾಗಿರುವಂತಹ ಕೆಲಸದಲ್ಲಿ ಏನು ಒಂದು ಡಿಫ್ರೆನ್ಸ್ ಅಥವಾ ಏನಾದ್ರು ಡಿಫಿಕಲ್ಟೀಸು ಅಥವಾ ಇಂಥದ್ದು ಆಗಬೇಕಿತ್ತು ಅನ್ನೋದು ಆಗಿಲ್ಲದೆ ಇರೋದು ಏನಾದರೂ ಇದೆಯಾ ಸರ್? ಅಲ್ಲ, ಏನಾಗಿಲ್ಲ ಅನ್ನೋದಕ್ಕಿಂತ ಬ್ರಾಹ್ಮಣರು ವಿಶೇಷವಾಗಿ ಜಾಸ್ತಿ ಯಾರನ್ನೂ ಕೈ ಬಿಡೋದೇ ಇಲ್ಲ. ಒಂದು ಎಂಥ ತೊಂದರೆ ಬಂದ್ರೂ ಅದನ್ನು ನುಂಗ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಬ್ರಾಹ್ಮಿನ್ ಈಸ್ ಆಲ್ವೇಸ್ ಎ ಕಿಂಗ್ ಮೇಕರ್ಸ್. ನಾವು ಇನ್ನೊಬ್ಬರು, ನನ್ನ ವಯಸ್ಸಿನಲ್ಲಿ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿರೋರಿಗೆ ಗೊತ್ತು. ಲೋಕಸಭಾ ಸದಸ್ಯರಿರ್ಬೋದು, ಅಸೆಂಬ್ಲಿ ಸಂದರ್ಭ ಇರ್ಬೋದು, ನನ್ನ ಒಂದು ಸಾಮರ್ಥ್ಯ ಭಾಳ ಹೆಚ್ಚಿನ ರೀತಿಯಲ್ಲಿ ನನ್ನ ಪಕ್ಷಕ್ಕೆ ನಾನು ತ್ಯಾಗ ಮಾಡಿದ್ದೀನಿ. 100%. ಮತ್ತು ಅದರ ಫಲನೂ ಕೂಡ ಇದೆ. ಮತ್ತು ಹಂಗಿರೋ ಹೊತ್ತಿಗೆ ನಾನು ನೀವು ಈ ಒಂದು ಸ್ಥಾನಕ್ಕೆ ಬಂದಿರೋದು. ನಾನು ಇದು 2ನೇ ಬಾರಿ ಚೇರ್ಮನ್ ಆಗಿರೋದು. ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನನಗೆ ಸಿದ್ದರಾಮಯ್ಯನವ್ರು ನನಗೆ ಜಂಗಲ್ ಆರ್ಟ್ಸ್ ರೆಸಾರ್ಟ್ಸ್ ಚೇರ್ಮನ್ ಮಾಡಿದ್ರು. ಆ ಬೋರ್ಡು ಮಾಡಿ ನನಗೆ ಮಾಡಿದ್ರು. ಈಗಲೂ ಪಾಪ ನನಗೆ ಎಲ್ಲೇ ಯಾವುದೇ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಭಾಳ ಒತ್ತಿ ನನ್ನ ಹೆಸರು ಹೇಳ್ತಿರ್ತಾರೆ. ಈಗಲೂ ಕೂಡ ನಾನು ನಮ್ಮ ಈ ನಾಳೆ 19ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದೆ. ಅವರು ದೆಹಲಿಗೆ ಹೋದರು. ಹೋದಾಗ ಕೊಟ್ಟೆ. ಪಾಪ ನೋಡಿದರು, ಬರ್ತೀನಿ ಜಯಸಿ ಮಾಡಿದ್ರು. ಮತ್ತು ಗಾರ್ಡನಲ್ಲಿ ಕೂತಾಗ್ಲೂ ಇದು ಕರೆದು ಮಾತಾಡಿಸಿದ್ರು. ನಂದು ಯೋಗ. ಆ ಮನುಷ್ಯ ಇವತ್ತು ನಾನು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಒಂದು ಗುಂಡೂರಾಯರ ಆಶೀರ್ವಾದ ಮತ್ತು ದೇಶಪಾಂಡೆ ಅವರೆಲ್ಲ. 2ನೇದಾಗಿ ಸಿದ್ದರಾಮಯ್ಯನವರು ನನ್ನ ಭಾಳ ಇಷ್ಟಪಡ್ತಾರೆ. ಯಾಕೆಂತಂದರೆ ನಾನು ಯಾವಾಗಲೂ ಭಾಳ ಹೆಚ್ಚಿಗೆ ಐ ಆಮ್ ವೆರಿ ಸೆಕ್ಯುಲರ್. ನಾವು ದಲಿತರು, ಬ್ಯಾಕ್ವರ್ಡು, ಹಿಂದುಳಿದವರು ಅವ್ರ ಜೊತೆಗೇ ಬೆಳೆದು ಈಗ ಯಾವಾಗಲೂ ಅಷ್ಟೇ, ನಾವು ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಅವ್ರನ್ನ ಪ್ರೀತಿ ಮಾಡಿ ನಮ್ಮ ಮೇಲೆ ಅವ್ರ ಪ್ರೀತಿ ಬರೋಂಗೆ ನಾವು ಮಾಡಬೇಕು. ನಾನು ಆ ಸಿದ್ಧಾಂತದಲ್ಲಿರೋದ್ರಿಂದ ನನಗೆ ಯಾವುದು ಅನಾನುಕೂಲ ಅಂತೂ ಕಂಡಿಲ್ಲ. ಇದು ಸಮಾಜ ದೃಷ್ಟಿಯಿಂದ ನಾನು ಒಂದು ಶಕ್ತಿಯುತವಾಗಿ ಬೆಳೆದು ಸಹಾಯ ಮಾಡ್ತಾಯಿದ್ದೆ. ಅಂದರೆ ಸಹಾಯ ಅನ್ನೋದಕ್ಕಿಂತ ಸೇವೆ ಮಾಡ್ತಾಯಿದ್ದೀನಿ. ಸರ್, ಈಗ ಯೂತ್ ಎಷ್ಟೋ ಜನ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಮೊದಲಾದರೆ ಯೂತ್ ರಾಜಕೀಯಕ್ಕೆ ಬರೋಕ್ಕೆ ಹಿಂಜರಿತಿದ್ರು. ಆಮೇಲೆ ನೀವೇ ಹೇಳಿದಾಗೆ ಗುಂಡೂರಾವ್ ಸರ್ ಅವರ ಒಂದು ಆಶ್ರಯದಲ್ಲಿ ನೀವು ಬಂದಿದ್ದೀರಾ ಅಂತ. ಈಗ ಯೂತ್ಗೆ ಏನು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಮತ್ತು ಅವರು ಹೇಗೆ ಪ್ರಿಪೇರ್ ಆಗಬೇಕು ಮೆಂಟಲಿ, ಅಥವಾ ಏನಾದರೂ ಇದು ಕಾನೂನು ಅದ್ರ ಬಗ್ಗೆ ತಿಳ್ಕೊಂಡು ಬರಬೇಕಾ? ಅಲ್ಲ, ಯಾವಾಗಲೂ ರಾಜಕೀಯಕ್ಕೆ ಬರಬೇಕಾದ್ರೆ ವಿದ್ಯೆ ಸಂಸ್ಕಾರ 2 ಇಟ್ಕೊಂಡು ಬರಬೇಕು. ಒಂದು ಆಮೇಲೆ ವಿದ್ಯೆ ಸಂಸ್ಕಾರ ಇಟ್ಕೊಂಡು ಬಂದಾಕ್ಷಣಕ್ಕೆ ಎಲ್ಲರೂ MLA MP ಆಗೋಕ್ಕಾಗಲ್ಲ. ಕರೆಕ್ಟ್. ಅಂದರೆ ರಾಜಕೀಯದ ಶಕ್ತಿಯಾಗಿ ಬೆಳೀರಿ. ಶಕ್ತಿಯಾಗಿ ಬೆಳೆದಾಗ ನಿನ್ನ ಶಕ್ತಿ ಇದೆ ಅಂತಂದು ರಾಜಕೀಯ ಪಕ್ಷದವ್ರು ಇರ್ಬೋದು ಅಥವಾ ರಾಜಕೀಯದಲ್ಲಿ ಧುರೀಣರು ನಮ್ಮನ್ನು ಕೈ ಹಿಡಿತಾರೆ. ಕೈ ಹಿಡಿದಾಗ ನನಗೆ ಅವಾಗ ಒಂದು ಶಕ್ತಿ ಬರುತ್ತೆ. ಶಕ್ತಿ ಬಂದ ನಾನು ಸಮಾಜಕ್ಕೆ ಸಹಾಯ ಮಾಡೋ ಅವಕಾಶ ಇರುತ್ತೆ. ಅಂದರೆ ಯಾರಾದರೂ ಕೈ ಬಂದರೆ ಅವ್ರಿಗೆ ಹೇಳಿ, ನೋಡಿ ನಮ್ಮ ಸಮಾಜದವರು ಹಿಂಗೆ ಕಷ್ಟ ಸುಖ ಇದೆ ಅಂತಂದರೆ ಅವ್ರು ಮಾಡ್ತೀವಿ. ಇಲ್ಲಪ್ಪ ಇವ್ರ ಹಿಂದೆ ಈ ಹುಡುಗ ಒಳ್ಳೆ ಹುಡುಗ, ವಿದ್ಯಾವಂತ, ಪಾಪ ಅವ್ರ ಸಮಾಜದದ್ದೇ ಅಂತಂದು. ಹಾಗೆ ಯಾವತ್ತೂ ಸೊಸೈಟಿನಲ್ಲಿ ಇತರರ ಜೊತೆ ಬೆಳೆದು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು. ಆಮೇಲೆ ರಾಜಕೀಯದ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಬೇಕು. ನೀವು ರಾಜಕೀಯ ಬೇಡ ಅಂತಂದರೆ ಬದುಕು ಭಾಳ ಕಷ್ಟ. ಖಂಡಿತ. ಯಾಕೆ ಬದುಕು ಅಂದರೆ ಒಳ್ಳೆಯ ಸಮಾಜನ ಕಟ್ಟಬೇಕಾದ್ರೆ ರಾಜಕೀಯ ಬೇಕೇ ಬೇಕು. ಬಟ್ ನಾವು ನಮ್ಮ ಇತಿಮಿತಿ ಬಿಟ್ಟು ನಾವು ಹೋಗಬಾರ್ದು. ಒಂದು ಲೈನಲ್ಲಿ ಇರಬೇಕು. ಹೌದು. ಸಾಮಾನ್ಯವಾಗಿ ದೇವರ ಅನುಗ್ರಹ, ನಾವೆಲ್ಲ ಸರ್ವೇ ಜನ ಸುಖಿನೋ ಭವಂತಿ, ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರ್ತಕ್ಕಂಥ ಸಮಾಜ ಅಂತೀವಿ. ಅಂದರೆ ನಾವು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ತಲೆಗೆ ಹೆಚ್ಚಿನ ಭಾಗ ಬ್ರಾಹ್ಮಣರಿಗೆ ಇರೋದ್ರಿಂದ ನಮ್ಮ ಜನನೂ ನಂಬ್ತಾರೆ. ನಾವು ಅದೇ ದಾರಿನಲ್ಲಿ ಇರೋದ್ರಿಂದ ಇವತ್ತೂ ಕೂಡ ಬ್ರಾಹ್ಮಣರು ಈ ಸಮಾಜದ ದಿಕ್ಸೂಚಿ. ಆದ್ದರಿಂದ ನಾವು ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಕಾರಣ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು. ಸರ್, ಬ್ರಾಹ್ಮಣ ಸಮಾಜ ಅಲ್ಲದೆ ಎಲ್ಲ ಸಮಾಜವನ್ನು ಗೌರವಿಸ್ತಾ ಇದೆ ಇವಾಗಿನ ಸರ್ಕಾರ. ಇವಾಗಿನ ಸರ್ಕಾರದ ಮುಂದಿನ ಏನಾದರೂ ಒಂದಷ್ಟು ಯೋಜನೆಗಳಿದೆ, ಎಸ್ಪೆಷಲಿ ಯುವಕರಿಗೆ, ಯುವತಿಯರಿಗೆ, ಆಮೇಲೆ ಟೆಕ್ನಾಲಜಿನಲ್ಲೆಲ್ಲ ಇಷ್ಟೊಂದು ಮುಂದುವರಿತಿದ್ದಾರೆ. ಯಾವುದಾದ್ರೂ ಆ ಥರದ ಯೋಜನೆನ ಮಾಡಿದ್ದಾರೆ ಸರ್ ಜನರಲ್ ಆಗಿ ಎಲ್ರಿಗೂ? ಅಲ್ಲ, ಜನರಲ್ಲಾಗಿ ಅಂದ್ರೆ ನೋಡಿ, ಅದೆಲ್ಲ ಯೋಜನೆ ಹೆಂಗೆ ಆಗಬೇಕು ಅಂತಂದರೆ ಸರ್ಕಾರ ಏನು ಒಳ್ಳೆ ಆಡಳಿತ ಕೊಡಬೇಕು, ವಿದ್ಯೆ ಕೊಡಬೇಕು. ಅವರಿಗೆ ಓಡೋದಕ್ಕೆ ಮಕ್ಕಳಿಗೆ
ನಡೆಯೋದು ಕಲಿಸಿದ್ರೆ ಓಡ್ತಾರೆ. ಈಗ ಸರ್ಕಾರ ನಡೆಸ್ತಾ ಇರೋದು ಇವಾಗ ನಮ್ಮನ್ನು ಚೆನ್ನಾಗಿ ಓದ್ರಿ ಅನ್ನೋದಕ್ಕೆ ಅದೇ ನಡೆಸೋದು ಓಡಿಸೋದು ಅದು ಮಾಡ್ತಾಯಿದೆ. ಮುಂದೆ ಬೆಳವಣಿಗೆ ನಾವು ಮಾಡ್ಕೋಬೇಕು. ಆಮೇಲೆ ಕೆಲಸ ಅದೆಲ್ಲ ಇವತ್ತಿನ ದಿವಸ ನೋಡಿ, ವರ್ಲ್ಡ್ ಇನ್ ದ ಹ್ಯಾಂಡ್ ಅಂತೀವಿ, ಕರೆಕ್ಟ್, ಬ್ರ್ಯಾಂಡ್ ಆ್ಯಂಡ್ ಬ್ರೈನ್ ಅಂತೀವಿ. ವರ್ಲ್ಡ್ ಇನ್ ದ ಹ್ಯಾಂಡ್ ಅಂದರೆ ಇವತ್ತು ಪ್ರತಿಯೊಬ್ಬನ ಈ ದೇಶದಲ್ಲಿ ನೆನಿಬೇಕಾಗಿರೋದು ಇದು ಒಂದು, ನಾವೆಲ್ಲ ಅವರವ್ರು ನಮ್ಮ ಮನೆ ದೇವ್ರು ನೆನಿತೀವಿ. ಖಂಡಿತ ಹೃದಯದಲ್ಲಿ ನರಸಿಂಹರಾಯರು ನೆನೆಯಬೇಕು. ಯಾಕೆ ಅಂತಂದರೆ ನರಸಿಂಹರಾಯರು ಲಿಬರೇಷನ್ ತಂದರು. ತರೋ ಹೊತ್ತಿಗೆ ಈ ಜಾತಿ ಆ ಜಾತಿ ಅಲ್ಲ, ಯಾರು ಬುದ್ಧಿವಂತ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬೆಳೆದ್ರೆ ಅವರೆಲ್ಲರೂ ಇವತ್ತಿನ ದಿವಸ ಲಕ್ಷ ಕೋಟಿ ದುಡಿಯುವಂಥ ಅನುಕೂಲತೆಯನ್ನು ಮಾಡಿದ್ದೇ ನರಸಿಂಹರಾಯ ಲಿಬರೇಷನ್. ಅದು ಬ್ರಾಹ್ಮಣರ ಸಮಾಜ ಒಂದೇ ಅಂತಲ್ಲ, ಎಲ್ಲ ಸಮಾಜದ. ಅಂದರೆ ಅದಕ್ಕೆ ಯಾವಾಗಲೂ ಬ್ರಾಹ್ಮಣರು ಏನೇ ಮಾಡಿದ್ರು ಅದಕ್ಕೆ ಹೇಳೋದು ಸರ್ವೇ ಜನ. ನಾವು ಯಾವಾಗಲೂ ಹೇಳೋದು ಸರ್ವೇ ಜನ ಸುಖಿನೋ ಭವಂತು. ಅಂದರೆ ಇವತ್ತು ನಾವು ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಥವಾ ಒಂದು ಪದಾರ್ಥ ತೊಗೊಂಬಕ್ಕೆ ಹೋಗ್ತೀವಿ. ನಾವು ಆ ಪದಾರ್ಥ ಯಾವುದು ಒಳ್ಳೇದಿದೆ ಅಂತ ನೋಡ್ತೀವಿ ಹೊತ್ತು ಅವನು ಯಾವ ಜಾತಿ ಅಂತ ನಾವು ನೋಡಲ್ಲ. ಖಂಡಿತ ಅವನು ಯಾವುದೋ ಜಾತಿ ಇರ್ಬೋದು, ಅವನು ಪದಾರ್ಥ ಮಾರ್ತಾನಲ್ಲ, ಒಳ್ಳೆ ಪದಾರ್ಥ ತೊಗೊಂಡಾಗ ಒಂದು ಪಾಪ ಒಂದು ಹಿಂದುಳಿದ ವರ್ಗ ಇರ್ಬೋದು, ದಲಿತ ವರ್ಗ ಇರ್ಬೋದು, ಬ್ರಾಹ್ಮಣರಲ್ಲದೆ ಇರ್ಬೋದು. ಅಂದರೆ ನಾವು ಮಾನ್ಯತೆ ಕೊಡೋದೇನಂತೆ ಒಳ್ಳೆ ಪದಾರ್ಥ ಕೊಡ್ತೀವಿ ಒಂದು. ಮತ್ತು ಅದೇ ಅದಕ್ಕೆ ಬ್ರ್ಯಾಂಡ್ ಅಂತೀವಿ. ಬುದ್ಧಿವಂತರಾಗಬೇಕು. ಬುದ್ಧಿವಂತಿಗೆ ಎಲ್ಲ ಸಮಾಜಕ್ಕೂ ದೇವರು ಭಗವಂತ ಕರುಣಿಸಿದ್ದಾನೆ ಒಂದು. ವರ್ಲ್ಡ್ ಇನ್ ದ ಹ್ಯಾಂಡು. ಇವತ್ತು ಪ್ರಪಂಚ ಇವತ್ತು ಅಂಗೈನಲ್ಲಿದೆ. ಅಂದರೆ ಇವತ್ತು ಅಮೇರಿಕಾಗೆ ನೀವು 1 ಸೆಕೆಂಡ್ನಲ್ಲಿ ಫೋನ್ ಮಾಡಿ ನೀವು ಮಾತಾಡ್ತೀವಿ. ಇದೆಲ್ಲ ಯಾರು ಮಾಡಿದ್ದು ಅಂದರೆ ಈ ಟೆಕ್ನಾಲಜಿ ಇದೆಲ್ಲ ಬಂತಲ್ಲ. ವಿ ಶುಡ್ ಸಲ್ಯೂಟ್ ಅವರ್ ಪಿ ವಿ ನರಸಿಂಹ ರಾವ್ ಇಸ್ ಅ ಗ್ರೇಟ್ ಒನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ. ವಿ ಆರ್ ವೆರಿ ಪ್ರೌಡ್ ಟು ದ್ಯಾಟ್. ಅದಕ್ಕೆ ನಾವು ಯಾವಾಗಲೂ ಆದರೆ ಆತ್ಮಕ್ಕೆ ನಾವು ಭಗವಂತನ ಬೆಳಗ್ಗೆ ಹೊತ್ತು ಹೆಂಗೆ ನೆನೆಸಿದಾಗ ಹೃದಯದಲ್ಲಿ ನರಸಿಂಹರಾಯರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನು ನಾನು ಸರ್. ನೀವು ಗುಂಡೂರಾವ್ ಸರ್ ಜೊತೆ ಇದ್ರಿ, ಅದರಲ್ಲಿ ಯಾವ್ದಾನ ಒಂದು ಒಳ್ಳೆ ಕ್ಷಣವನ್ನು ನೀವು ಅಥವಾ ಒಂದು ಒಳ್ಳೆ ಅನುಭವನ ಶೇರ್ ಮಾಡೋಕ್ಕಾಗತ್ತಾ? ನಾನು ಗುಂಡೂರಾಯರು ಅವರು ಬೆಳೆಸೋದು ಅಂತಂದರೆ ಅವ್ರೇನು ನಮ್ಮನ್ನೇನು ದಿವಸ ಅದು ಯಾವುದಕ್ಕೆ ಚೇರ್ಮನ್ ಅಂತಲ್ಲ, ಪ್ರೀತಿ ತೋರಿಸೋದೇ ಬೆಳೆಸೋದು. ನನಗೆ ಒಂದು ಏನಪ್ಪ ಕ್ಷಣ ಅಂದರೆ ನಾನು ಒಂದು 2 ದಿವಸ ಅವ್ರ ಮನೆ ಹತ್ರ ಹೋಗಿದ್ದಿಲ್ಲ. ಅಂದರೆ ನಾನು ಊರಿಗೆ ಹೋಗಿದ್ದೆ. ಏನಪ್ಪ ಜಯಸಿಂಹ ಅಮಾವಾಸ್ಯೆಗೆ ಒಂದು ದಿವಸ, ಹುಣ್ಣಿಮೆಗೊಂದು. ಅಂದರೆ ಅವ್ರಿಗೆ 2 ದಿವಸ ಬರೆದಿದ್ದಕ್ಕಂತ. ಅಂದರೆ ಅವ್ರಿಗೆ ಏನು ಅಪೇಕ್ಷೆ ಇತ್ತು ಅಂದರೆ ದಿವಸ ಬರ್ಬೇಕು ನೀನು ಅಂತ. ಅಂದರೆ ನನ್ನಲ್ಲಿ ಇರ್ತಕ್ಕಂಥ ಒಳ್ಳೆತನ ಮತ್ತು ನಾನು ವೆಲ್ ನೋನ್ ಮ್ಯಾನ್ ಇನ್ ದಿ ಸ್ಟೇಟ್ ಪೊಲಿಟಿಕಲಿ. ಐ ವಿಲ್ ಹ್ಯಾವ್ ಬೇಕಾದಷ್ಟು ನನ್ನ ಹತ್ರ ಇನ್ಫಾರ್ಮೇಷನ್ ಇರೋದು ಅಂತ ಹೇಳೋರು. ಮತ್ತು ನನಗೆ ಸ್ವಲ್ಪ ಇವಾಗಲೇ ನೀವು ಕೇಳಿದ್ರೆ ಇಡೀ ಕರ್ನಾಟಕದ 224 ಕ್ಷೇತ್ರದ್ದು ಕೂಡ ಯಾರು ಎಲ್ಲಿ ಏನು ಎತ್ತ ಚುನಾವಣೆ ವಿಚಾರದಲ್ಲಿ ಅನಾಲಿಸಿಸ್ ಮಾಡಿ ಇದೆಲ್ಲ ನನಗೆ ಮುಂಚೆಯಿಂದಲೂ ಅದು ಕರಗತ ಆಗಿದೆ. ಈಗಲೂ ಕೂಡ ಮೊನ್ನೆ ಚುನಾವಣೆಯಲ್ಲೂ ಕೂಡ 224 ಕ್ಷೇತ್ರದಲ್ಲಿ ನಾನು 170 ಕ್ಷೇತ್ರನ ಅಂದರೆ ಹೂ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಫಾರ್ ದಿ ಕಂಟೆಸ್ಟ್ ಅಸೆಂಬ್ಲಿ ಅನ್ನೋದು ನಾನು ಲೀಸ್ಟು ಮಾಡಿಕೊಡಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇವ್ರಿಗೂ ಇರ್ಬೋದು, AICCನವ್ರಿಗೂ ಇರ್ಬೋದು, ನಾನು ಕೊಟ್ಟಿದ್ದೀನಿ. ಅದು ಮುಂಚೆಯಿಂದಲೂ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಮತ್ತು ನಾನು ಯಾವಾಗಲೂ ನನ್ನ ಸ್ವಾರ್ಥಕ್ಕೆ ನಾನು ಎಂದೂ ಯಾರ ಹತ್ರ ಹೋಗಿಲ್ಲ. ಹಾಗಾಗಿ ನಾನು 50 ವರ್ಷದ ಜೀವನ ಕಳೆದ್ರೂ ಕೂಡ ನನಗೆ ಗೌರವಕ್ಕೆ ದಿವ್ಸಕ್ಕೆ ನನ್ನ ವ್ಯಕ್ತಿತ್ವ ಜಾಸ್ತಿ ಆಗಿದೆ ಹೊತ್ತು ಎಲ್ಲೂ ಚ್ಯುತಿ ಆಗಿಲ್ಲ. ಇದು ದೇವ್ರ ಪ್ರೇರಣೆ ಮತ್ತು ನನ್ನ ನಡತೆ. ಸೊ ಗುಂಡೂರಾವ್ ಸರ್ಗೆ ನಿಮಗೆ ಈ ಗುಣನೇ ತುಂಬ ಅಚ್ಚುಮೆಚ್ಚು ಅಂತ ವೆರಿ. ಆಮೇಲೆ ನೋಡಿ, ಗುಂಡೂರಾವ್ ಬಗ್ಗೆ ಹೇಳಬೇಕು ಅಂತಂದರೆ ಯಾವಾಗಲೂ 2 ಒಳ್ಳೆ ಆಡೋದೇ ಒಬ್ಬ ಮನುಷ್ಯನ ಜೀವನಕ್ಕೆ ಬದಲಾವಣೆ ಆಗುತ್ತೆ. ಗುಂಡೂರಾಯರು ಇವತ್ತು ಬ್ರಾಹ್ಮಣರ ಸಮಾಜನ ನೀವು ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತಂತಂದರೆ ಸಮಾಜ ಕಟ್ಟಕ್ಕೆ ಖಂಡಿತ ಸರ್ ಬ್ರಾಹ್ಮಣರದಂತ ಒಂದು ಹೇಳಿದರು. ಭಾಳ ವೆರಿ ಬೋಲ್ಡ್ ಮ್ಯಾನ್. ಮತ್ತು ಇವತ್ತು ಗುಂಡೂರಾಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ಎಷ್ಟೋ ಜನ ಕೆಲವು ಸಲ ನೋಡಿ, ಇವಾಗ ಸಂವಿಧಾನ ಶಿಲ್ಪಿ ಯಾರು? ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಫಸ್ಟ್. ಆಮೇಲೆ ಪ್ರತಿಯೊಬ್ಬರು ಗೌರವ ನಾವು ಕೊಡ್ತೀವಿ. ಯಾಕಂತಂದರೆ ಅಸಮಾನತೆ ಬಂದು ಹೆಚ್ಚು ಕಮ್ಮಿ ಆಗಿದ್ದರೆ ಮುಂದುವರೆದ ವರ್ಗದ ನಮಗೂ ತೊಂದರೆ ಆಗಿರೋದು. ಅದಕ್ಕೆ ಆ ಸಂವಿಧಾನ ಇರೋ ಹೊತ್ತಿಗೆ ಎಲ್ಲರಿಗೂ ಯಾರ್ಯಾರಿಗೆ ಏನೇನು ಸ್ಥಾನ ಸಿಗಬೇಕು ಸಿಕ್ಕಿದೆ. ಅದು ಬರೇ ಯಾವುದೇ ಒಂದು ಹಿಂದುಳಿದ ವರ್ಗ ಅಥವಾ ದಲಿತರಿಗೆ ಅಂತಲ್ಲ, ಆ ಸಂವಿಧಾನ ಪ್ರತಿ ಸಮಾಜಕ್ಕೂ ಇದೆ. ವಿ ಹ್ಯಾವ್ ಟು ಸಲ್ಯೂಟ್ ನಮ್ಮ ಈ ಸಂವಿಧಾನ ತಜ್ಞ ನಮ್ಮ ಅಂಬೇಡ್ಕರ್ ಅವರಿಗೆ. ಆದರೆ ವಿಶೇಷತೆ ಏನು ಅಂತಾರೆ, 1940 ಅವರು ಹಿಂದೆ ಅವ್ರು ಬರೆದಿರೋದು
1980ನೇ ಇಸ್ವಿ ತನಕ ಅಂದರೆ ದೇವರಾಜ ಅರಸವರು ಮುಖ್ಯಮಂತ್ರಿಯ ಕೊನೆ ದಿವಸ ಅದು 80. ಅಲ್ಲಿವರೆಗೂ ಅಂಬೇಡ್ಕರ್ದು ಒಂದು ಫೋಟೋನ ವಿಧಾನಸೌಧದಲ್ಲಿ ಅನಾವರಣ ಮಾಡೋಕ್ಕೆ ಅವಕಾಶ ಆಗಿದ್ದಿಲ್ಲ. ಅದು ಯಾಕೆ ಅನ್ನೋದು ಅದು ಪ್ರಶ್ನೆ ಆಯಿತಾ. ಆದರೆ ಯಾರು ಜಾತ್ಯತೀತವಾಗಿ ಬೆಳೆದಿರ್ತಕ್ಕಂಥ ಬ್ರಾಹ್ಮಣರ ಸಮಾಜ ಏನಿದೆಯಲ್ಲ, ಅಂದರೆ ಎಲ್ಲವನ್ನು ಯಾವುದೇ ಭಾಳ ಸ್ಪಷ್ಟತೆಯಿಂದ ಈ ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರ ಮಾಡ್ತಕ್ಕಂಥ ವರ್ಗ ಬ್ರಾಹ್ಮಣರದು. ಗುಂಡೂರಾಯರು ಮುಖ್ಯಮಂತ್ರಿ ಆದ ತಕ್ಷಣ ಅಂಬೇಡ್ಕರ್ ಫೋಟೋನ ಅನಾವರಣ ಮಾಡಿದ್ರು ವಿಧಾನಸೌಧದಲ್ಲಿ. ಅವ್ರದ್ದು ಸ್ಟ್ಯಾಚ್ಯೂ ಇವತ್ತು ಹೈಕೋರ್ಟ್ ಎದುರುಗಡೆ ವಿಧಾನಸೌಧ ಇದೆಯಲ್ಲ, ಅದು ಗುಂಡೂರಾಯರು ಹಾಕಿದ್ದು. ಆಮೇಲಿಂದ ರಸ್ತೆ ಹೆಸರಿಟ್ಟಾಗ ಅಂಬೇಡ್ಕರ್ ಬೀದಿ ಇದೆಯಲ್ಲ, ಭಾಳ ಜನ ಏನಾದ್ರು ಇದು ಸ್ಟೇ ತರಬೇಕು ಅದು ಇದು ಅಂತ. ಗುಂಡೂರಾಯರು 3 ದಿವಸ ರಜಾ ಇತ್ತು. ರಜಾ ನೋಡ್ಕೊಂಡು ಇದನ್ನು ಬೀದಿ ಹೆಸರಿಟ್ರು, ಯಾರು ಕೋರ್ಟ್ಗೆ ಹೋದಾರಂತ ಒಂದು. ಮತ್ತು ಆಮೇಲೆ ಅನೇಕ ಜನ ಆ ವರ್ಗದ ಜನನ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದರು. ಮತ್ತು ಮೆಡಿಕಲ್ ಕಾಲೇಜ್ ಕೊಟ್ಟರು. ಆಮೇಲೆ ಏನು ಮಾಡಿಲ್ಲ ಭಾಗ್ಯ. ಇವಾಗ ನಮಗೆ ಇದು ಬೆಳಕು ನಮ್ಮ ಕಣ್ಣು. ಕರೆಕ್ಟ್. ಬೆಳಕು ಕೊಟ್ಟಾರೆ ಯಾರು? ಕರ್ನಾಟಕದಲ್ಲಿ ಬಡವರಿಗೆ ದಿವಂಗತ ಗುಂಡೂರಾಯರು. ಅವರೇ ಭಾಗ್ಯಜ್ಯೋತಿ ಅನ್ನೋದು ಪ್ರತಿಯೊಂದು ಮನೆಗೆ ಒಂದು ಲೈಟ್ ಕೊಡಬೇಕು ಅಂತಕ್ಕಂಥದ್ದು ಗುಂಡೂರಾಯರ ವಿಷನ್ ಇದೆಯಲ್ಲ, ಅದು ನನಗೆ ಅನ್ಸೋದು ಆ ಧೈರ್ಯ, ಆ ಆಡಳಿತ ಹಿಂದೆ ಅವ್ರನ್ನ ಬಿಟ್ಟು ಇನ್ಯಾರು ಆಗಿಲ್ಲ ಅಂತ ನಾನು ಭಾಳ ಗಂಟಾಘೋಷವಾಗಿ ಹೇಳ್ತೀನಿ. ಅಷ್ಟು ವಿಷನರಿ ಮನುಷ್ಯ. ಮತ್ತು ಅವರು ಆರೋಗ್ಯದ ಕೊರತೆಯಿಂದ ಅವರು ದಿವಂಗತರಾದರು. ಈಗ ಅವರ ಸುಪುತ್ರನು 6 ಬಾರಿ ಗೆದ್ದಿದ್ದಾನೆ, ಒಂದಲ್ಲ ಎರಡಲ್ಲ 6 ಬಾರಿ. ಅದು ಒಬ್ಬ ಸಾಮಾನ್ಯ. ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷನೂ ಆದರು, ಕಾಂಗ್ರೆಸ್ ಅಧ್ಯಕ್ಷ ಆದರು. ಈಗ ಆರೋಗ್ಯ ಮಂತ್ರಿ. ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅಂದರೆ ಅದು ಜೀನ್ಸು, ಅದು ಗುಂಡೂರಾಯರ ರಕ್ತದಲ್ಲಿ ಹುಟ್ಟಿರ್ತಕ್ಕಂಥನು. ಅದರಿಂದ ಆತನಿಗೂ ಮುಂದೊಂದು ದಿವಸ ನಾವು ಈ ಬೇರೆ ರಂಗೆ ನಾನು ಈಗ ಒಂದು ದಿವಸ ಜನ ಎಲ್ಲೋ ಒಂದು ಕಡೆಗೆ ಈತನ ನಾಯಕರನ್ನಾಗಿ ಆರಿಸೋವಂಥ ಒಂದು ದಿವಸ ಬರುತ್ತೆ ಅನ್ನೋದು ನನ್ನಲ್ಲಿ ಭಾಳ ಅಚಲವಾದ ನಂಬಿಕೆ. ಹಾಂ ಸರ್, ದಿನೇಶ್ ಗುಂಡೂರಾವ್ ಸರ್ ಅವರು ಮಹಿಳೆಯರ ಇದಕ್ಕೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಅಂದರೆ ಅವರ ಮಹಿಳಾ ಮಂಡಳಿಗೆಲ್ಲ ಅದನ್ನು ನಾವೆಲ್ಲ ನೋಡಿದ್ದೀವಿ. ಮತ್ತು ಅಲ್ಲ, ಈಗ ದಿನೇಶ್ ಗುಂಡೂರಾವ್ ಭಾಳ ಸೌಮ್ಯ ಸ್ವಭಾವ. ಆಮೇಲೆ ಯಾರೇ ಬಂದರೂ ತುಂಬ ಗೌರವ ಕೊಟ್ಟು ನಡ್ಕೊಳ್ಳತಕ್ಕಂಥ ಮನುಷ್ಯ. ಯಾರೇ ಹೆಣ್ಣುಮಗಳು ಯಾವ ನಮ್ಮ ಬರೇ ಆಮೇಲೆ ನಮ್ಮ ಸಮಾಜದಲ್ಲಿರ್ಬೋದು, ಬೇರೆ ಯಾರೇ ಬಂದರೂ ತುಂಬ ಗೌರವ ಕೊಟ್ಟು ಅವರ ತನ್ನ ಕೈಲಾದ ಅವರು ನಾನು ನಾಳೆ ಬರ್ರಿ ನೋಡ್ತೀನಿ ಅನ್ನೋದೇ ಅಲ್ಲ, ಇಮ್ಮಿಡಿಯೇಟಾಗಿ ತನ್ನ ಕೈಲಾದ ಸಹಾಯ ಅದು ಮಾಡ್ಕೊಂಡು ತಂದೆ ಅಂತ ಮಗ. ಎಸ್ ಸರ್. ಸರ್, ಈಗ ಕಡೆಯದಾಗಿ ನೀವು ಈ ಒಂದು ಸಮಾಜಕ್ಕೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದನ್ನ ನಿಮ್ಮ ಹಿತ ನುಡಿಗಳು ಸರ್? ಏನಿಲ್ಲ ಅಂದರೆ ಯಾರು ಎದೆಗುಂದಬೇಡಿ. ಹಾಂ. ಯಾಕಂದರೆ ಬ್ರಾಹ್ಮಣ ಸಮಾಜಕ್ಕೆ ಏನಾಗಿದೆ ಅಂದರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಏನಪ್ಪ ಮುಂದೆ ಅದಾಗತ್ತೆ ಇದಾಗತ್ತೆ ನೋಡಿ. ಅದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ, ದುರ್ಗಾದೇವಿ ಇವರೆಲ್ಲ ಇರೋದು ಯಾತಕ್ಕೆ? ದುಷ್ಟರು ಬಂದಾಗ ಅವ್ರನ್ನ ಸಂಹಾರ ಮಾಡೋದಕ್ಕೆ ಅಂತಲೇ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಮುಂದೆ ಜಗದ್ಗುರು ಅಂತ ಹೇಳ್ತೀವಿ, ಹೌದಾ? ಆದ್ದರಿಂದ ಯಾರು ಭಯ ಬೀಳೋದು ಬೇಡ. ಯಾಕಂದರೆ ನಾವೆಲ್ಲ ಏನು ನಂಬಿದ್ದೀವಿ? ಗುರುಗಳನ್ನ, ದೇವ್ರನ್ನ. ಆದರೆ ದೇವ್ರನ್ನ ನಾವು ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಆದರೆ ಗುರುಗಳು ನಮಗೆ ಸಿಗ್ತಾರೆ. ನಮ್ಮಲ್ಲಿ ಎಲ್ಲ ಯತಿವರ್ಯರು ನಮಗೇನಂದರೆ ವಿಶೇಷತೆ ಅಂದರೆ ತುಂಬ ಅನುಷ್ಠಾನ ಮಾಡ್ತಾರೆ. ಜಪದ ಶಕ್ತಿ, ಪೂಜಾ ಶಕ್ತಿ ಇದೆಯಲ್ಲ, ಅವರು ಒಳ್ಳೆಯದಾಗಲಿ ಅಂತ ಹೇಳಿದ್ರೆ 100% ಆಗುತ್ತೆ. ನಮ್ಮದೇನಪ್ಪ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಗುರುಗಳು ಕೊಡೋ ಮಂತ್ರಾಕ್ಷತೆ. ನಮ್ಮದು ಬ್ಯಾಂಕ್ ಬ್ಯಾಲೆನ್ಸೇ ಮಂತ್ರಾಕ್ಷತೆ. ಕೊಟ್ಟದ್ದನ್ನು ಮನೇಲಿ ಇಟ್ಕೊಂಡು ನಾವು ದಿವಸ ಹೊರಡ್ಬೇಕಾದ್ರೆ ತಲೆ ಮೇಲೆ 2 ಕಾಳು ಹಾಕ್ಕೊಂಡು ಹೋದರೆ ಕೆಲಸ ಸುಸೂತ್ರವೂ ಆಗುತ್ತೆ. ಅಂದರೆ ನಾನೇನು ಹೇಳಿದೆ ಅಂತಂದರೆ, ಗುರುವಿನ ಗುಲಾಮನ ದೊರೆಯದಂತಂದರೆ ಭಗವಂತನ ನಮ್ಗೆ ಅನುಗ್ರಹ ಅಲ್ಲ, ಭಗವಂತ ಗುರುಗಳಿಗೆ ಅನುಗ್ರಹ ಮಾಡ್ತಾರೆ, ಗುರುಗಳು ನಮ್ಗೆ ಅನುಗ್ರಹ ಮಾಡ್ತಾರೆ. ಇದು ಭಾಳ ಸಿಂಪಲ್ಲು. ಮತ್ತು ನಾವು ಯಾರು ಕೂಡ ತುಂಬ ನಮ್ಮಲ್ಲಿ ಇಲ್ಲ, ಗ್ರೀಡಿ ಇಲ್ಲ. ಹಾಗಾಗಿ ನಾವು ಅಲ್ಪ ತೃಪ್ತರು ಇರೋದ್ರಿಂದ ನಮಗೆ ಎಲ್ಲೂ ತೊಂದರೆ ಆಗಿಲ್ಲ. ಯಾಕಂದರೆ ಇವತ್ತು ನೋಡಿ, ಈಗ ಯಾರನ್ನ ಭಾಳ ಬಡವರು ಅಂದರೆ ಯಾಕೆ ಯೋಚನೆ ಮಾಡ್ತೀರಿ? ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ? 2,000 ರೂಪಾಯಿ ಹೆಣ್ಮಕ್ಳು, ಅದಕ್ಕೇನು ಜಾತಿ ಮಾನದಂಡ ಅಥವಾ ನಿನ್ನ ಇನ್ಕಮ್ ಏನು ನೋಡಿ 2,000 ಕೊಡ್ತಾರೆ. ಆಮೇಲೆ ಅಕ್ಕಿ ಕೊಡತಕ್ಕಂಥದ್ದು ಯಾರು ಬಡ ಕುಟುಂಬ ಇದ್ದಾರೆ ಅಕ್ಕಿ ಕೊಡ್ತಾರೆ. ಮತ್ತು ಬಸ್ಸು ಕೂಡ ಫ್ರೀಯಾಗಿ ಓಡಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇವಾಗ ಯಾರು ನಮ್ಮ ಪಾಸ್ ಆದ ತಕ್ಷಣ ಕೆಲಸ ಸಿಕ್ಕಿಲ್ಲ ಅಂತಂತಂದರೆ ಅವ್ರಿಗೆ ಸಟನ್ ಡೇ 1 ವರ್ಷನೂ 3 ವರ್ಷದ ತನಕ ನಿಮಗೆ ಸ್ಟೈಫಂಡ್ರಿ ಕೊಡ್ತಾರೆ. ಆಮೇಲಿಂದ ಅಂದರೆ ಅನೇಕ ಸವಲತ್ತುಗಳಿದಾವೆ. ಏನು 5.5 ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ. ಆಮೇಲೆ
ಎಲ್ಲೋ ಒಂದು ಕಡೆಗೆ ನಾವು ಯಾವಾಗಲೂ ಪಾಸಿಟಿವ್ ಮಾತಾಡಬೇಕು, ನೆಗೆಟಿವ್ ಮಾತಾಡಲೇಬಾರ್ದು. ಯಾಕಂದ್ರೆ ನಮ್ಮ ಸಣ್ಣ ಸಮಾಜ, ನಮಗೆ ಫಿಸಿಕಲಿ ಸ್ಟ್ರೆಂತ್ ಇಲ್ಲ ಏನು ಹೊಡೆದಾಡೋಕ್ಕೆ. ಅದು ಹೊಡೆದಾಡೋ ನೆಸಿಟಿ ಬರಲ್ಲ. ಯಾಕೆಂತಂದರೆ ನಮ್ಮದು ಸುಶಿಕ್ಷಿತ ಸಮಾಜ, ನಾವು ಯಾವಾಗಲೂ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ವರ್ಗ. ಇವತ್ತಿಷ್ಟೆಲ್ಲ ಇದ್ದು ನಮ್ಮನ್ನು ದ್ವೇಷ ಮಾಡಿದ್ರು ಇರ್ತಕ್ಕಂಥ ಗೌರವ ಭಾಳ ಅಪಾರವಾದ್ದು. ಅಂದರೆ ನಾನು ಜಂಬಕ್ಕೆ ಹೇಳೋಂತಲ್ಲ, ಯಾಕಂದರೆ ನಮ್ಮಲ್ಲಿ ಸಜ್ಜನಿಕೆ, ಸಂಸ್ಕಾರ, ಇನ್ನೊಬ್ಬರನ್ನ ಪ್ರೀತಿ ಮಾಡಬೇಕು. ನಾವು ಭಾಳ ಇನ್ನೊಬ್ಬರನ್ನ ಬೆಳವಣಿಗೆ ನೋಡಿ ಸಂತೋಷ ಪಡ್ತೀವಿ. ಆದರೆ ಕೆಲವ್ರಿಗೆ ಅದು ಇರತ್ತೆ, ಏನಂದ್ರೆ ನೋಡಿದ್ದು ಹಿಂಗೆ ದುಃಖ ಪಡೋದು. ನಾವು ಯಾವಾಗ ನಮಗೆ ಇನ್ನೊಬ್ಬರು ನೋಡಿ ಸಂತೋಷ ಪಡೋವಂಥ ಮನೋಭಾವನೆ ನಮ್ಮ ರಕ್ತಗತವಾಗಿದೆಯಲ್ಲ, ಹಾಗಾಗಿ ಈ ಬ್ರಾಹ್ಮಣ ಸಮಾಜ ಈ ಕರ್ಮಭೂಮಿನಲ್ಲಿ ನೆಮ್ಮದಿಯಾಗಿ ಇದೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಇವತ್ತೇನು ಅತಿ ಕಡು ಬಡವರಿಗೆ ತೊಂದರೆ ಆಗಿದೆ ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ನಾನು ಭಾಳ ವಿಶೇಷವಾಗಿ ರಾಮಲಿಂಗಾರೆಡ್ಡಿ ಅವ್ರು ನೆನೆಸ್ಬೇಕು. ರಾಮಲಿಂಗಾರೆಡ್ಡಿ ಮುಜರಾಯಿ ಮಂತ್ರಿ ಆದಮೇಲೆ ಅನೇಕ ಅರ್ಚಕರಿಗಿರ್ಬೋದು, ಅವ್ರ ಮಕ್ಕಳು ಅವ್ರು ರಿಟೈರ್ಡ್ ಆದಮೇಲೆ, ಮತ್ತು ಇನ್ಶೂರೆನ್ಸ್ ಸ್ಕೀಮ್ ಇರ್ಬೋದು, ಆಮೇಲೆ ಅವರು ಇವತ್ತೇನಾದರೂ ಇದು ಯಾತ್ರೆಗೆ ಹೋಗ್ಬೇಕು ಅಂತಂದರೆ ಅವ್ರಿಗೆ ಫ್ರೀ ಹೋಗೋದು ಟು ಆ್ಯಂಡ್ ಫ್ರೋ ತುಂಬ ಮಾಡಿದ್ದಾರೆ. ನಾವು ನಿಜವಾಗಿ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ, ಇವತ್ತಿನ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವ್ರನ್ನ ಎಷ್ಟು ಅಭಿನಂದಿಸಿದರೂ ಸಾಲದು. ಎಸ್ ಸರ್, ಇವತ್ತಿನ ಈ ಪಾಡ್ಕ್ಯಾಸ್ಟ್ಗೆ ನೀವು ಬಂದು ಹಲವಾರು ವಿಷಯಗಳನ್ನ ನೀವು ತಿಳಿಸಿದ್ದೀರಾ. ಅಷ್ಟೇ ಅಲ್ಲದೆ ಇವಾಗಿನ ಯೂತ್ಗಿರ್ಬೋದು ಮತ್ತು ನಿಮ್ಮ ಒಂದು ಅನುಭವ ಇರ್ಬೋದು, ಇದೆಲ್ಲವೂ ತುಂಬ ಮೌಲ್ಯವಾದ ವಿಚಾರ ನಮಗೆ. ಸರ್, ನೀವು ನಿಮ್ಮ ಒಂದು ಬಿಡುವಿನ ಸಮಯ ಮಾಡಿಕೊಂಡು ನೀವು ಬಂದಿದ್ದೀರಾ ಇಷ್ಟೊಂದು ಟೈಟ್ ಸ್ಕೆಡ್ಯೂಲಲ್ಲೂ, ಅದಕ್ಕೆ ನಾವು ಧನ್ಯವಾದನ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ನಾವು ಬರಲೇಬೇಕಲ್ಲ, ಯಾಕಂದರೆ ನಮ್ಮನ್ನು ಸಮಾಜದ ಒಬ್ಬ ಮುಖಂಡ ಅನ್ನೋ ಒಂದು ಭಾವನೆಯಲ್ಲಿ ನೋಡಿದಾಗ ಜನ, ಮತ್ತು ನನ್ನ ಕರ್ತವ್ಯವನ್ನು ಭಾಳ ಪ್ರಾಮಾಣಿಕವಾಗಿ ಸಮಾಜಕ್ಕೆ ನನ್ನ ಸೇವೆ ಮಾಡಬೇಕಲ್ಲ, ಆ ದೃಷ್ಟಿಯಿಂದ ನೀವು ಕರೆದಿದ್ರಿ. ಎಲ್ಲ ಒಳ್ಳೆಯದಾಗಲಿ, ರಾಜ್ಯಕ್ಕೆ ರಾಷ್ಟ್ರಕ್ಕೆ ಭಗವಂತನ ಅನುಗ್ರಹ ಕರುಣಿಸಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.